ಇನ್ನು ಟಾಪ್ ಸೀರಿಯಲ್ ಆಗಿ ಝೀ ಫೈನಲ್ಲಿ ಮತ್ತು ಕಲರ್ಸ್ ಕನ್ನಡಗಳಲ್ಲಿ ಮೂಡಿಬರ್ತಿದ್ದಂಥ ಸೀರಿಯಲ್ಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಿದ್ದಂಥ ನಟಿ ನಾಯಕಿ ಇದೀಗ ಸಾವನ್ನಪ್ಪಿರುವಂಥದ್ದು. ಆದರೆ ಏನಾಗಿದೆ, ಕೇವಲ 28ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಇನ್ನು ಕನ್ನಡ ಸೀರಿಯಲ್ನಲ್ಲಿ ಆದಂಥ ಶ್ರೀಗೌರಿ ಇರ್ಬೋದು, ನನ್ನ ಹೆಸರಾದ ಗೀತಾ, ಮಂಗಳಗೌರಿ ಮದುವೆಯಲ್ಲಿ ಕೂಡ ಎರಡನೇ ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ಅತಿ ದೊಡ್ಡ ನಟಿ ಇದೀಗ ವಿಧಿವಶರಾಗಿರುವಂಥದ್ದು. ಅವ್ರು ಬೇರೆ ಯಾರಲ್ಲ, ಚೇತನ ರಾಜ್ ಅವರು. ಇನ್ನು ಬೊಜ್ಜು ಕರಗಿಸಿದಂಥ ಹೋಗಿ ತೀವ್ರವಾದಂತಹ ನೋವನ್ನು ಮಾಡಿಕೊಂಡಿರುವಂಥ ಇವರು ಇದೀಗ ಕೊನೆಯುಸಿರೆಳಿದ್ದಾರೆ ಅನ್ನೋ ಮಾಹಿತಿ ಬಂದಿರೋಂಥದ್ದು. ಇನ್ನು ಬೆಳ್ಳಿತೆರೆಯಲ್ಲಿ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿತ್ತು ನಾಯಕಿಯಾಗಿ. ಅದಕ್ಕಾಗಿ ಸ್ವಲ್ಪ ಬೊಜ್ಜು ಕರಗಿಸಬೇಕು ಅನ್ನೋ ನಿರ್ದೇಶಕರು ಸಹ ಹೇಳಿದರಂತೆ. ಇನ್ನು ಜಿಮ್ ಮಾಡಿ ಕರಗಿಸುವ ಬದಲು ಏಕೈಕ 2-3 kg ಅಷ್ಟು ಆಪರೇಷನ್ ಮಾಡಿ ಕರಗಿಸಿರುವುದಂಥ ಪರಿಣಾಮವಾಗಿ ವೈದ್ಯರ ಮಾತನ್ನು ಕಟ್ಟಿಕೊಂಡು ಕೇಳಲು ಹೋದಂಥ ಪರಿಣಾಮವಾಗಿ ತೀವ್ರವಾದ ನೀರು ತುಂಬಿಕೊಂಡು ಸದ್ಯ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ನನ್ನ ಮಗಳ ಸಾವಿಗೆ ವೈದ್ಯನೇ ಕಾರಣ ಅನ್ನೋದು ಕೂಡ ಅವ್ರ ಕುಟುಂಬಸ್ಥರು ಮತ್ತು ಅವರ ತಂದೆ ತಾಯಿಗಳು ಕೂಡ ಆರೋಪ ಮಾಡಿರುವಂಥದ್ದು. ಸದ್ಯ ಚೇತನ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲ ನಟ ನಟಿಯರೆಲ್ಲ ಕೂಡ ಕಂಬನಿ ಮಿಡಿದಿರುವಂಥದ್ದು ಇವರ